ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸ್ವಲ್ಪನೂ ಗಂಟಿಲ್ಲದೆ ಸಾಫ್ಟ್ ಆದಂತಹ ರಾಗಿ ಮುದ್ದೆನ ಮನೆಯಲ್ಲಿ ಯಾವ ರೀತಿ ಮಾಡೋದು, ಹಾಗೆ ಅಳತೆ ಪ್ರಕಾರ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿಕೊಂಡು ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ, ತಳ ಗಟ್ಟಿರುವಂತಹ ಪಾತ್ರೆ. ಇದಕ್ಕೆ ನಾನು 4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಕರೆಕ್ಟ್ ಮೆಜರ್ಮೆಂಟ್ ಪ್ರಕಾರ ನಿಮಗೆ ತೋರಿಸ್ತೀನಿ. ನಂತರ ಇದಕ್ಕೆ ಸೇಮ್ ನಾವು ಇಲ್ಲಿ 4 ಕಪ್ ಆಗೋಷ್ಟು ನೀರನ್ನ ತಗೊಂಡ್ರೆ ಇದಕ್ಕೆ ರಾಗಿ ಹಸಿಟ್ಟು ಎಷ್ಟು ತಗೋಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಇವಾಗ ನಾನು ಒಂದು ಬೌಲಲ್ಲಿ ರಾಗಿ ಹಸಿಟ್ಟಲ್ಲಿ 4 ಸ್ಪೂನ್ ಆಗುವಷ್ಟು ಹಿಟ್ಟನ್ನು ನೀರಿನಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡಾದಮೇಲೆ ಸ್ವಲ್ಪನೂ ಗಂಟಿಲ್ಲದೆ 1 ಸ್ಪೂನ್ ಅಥವಾ ಸೌಟನ್ನು ತಗೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಗಂಟೆಲ್ಲ ಪೂರ್ತಿ ಹೊಡ್ಕೊಳ್ಳೋವರೆಗೂ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಗ್ಯಾಸೆಲ್ಲ ಆನ್ ಮಾಡ್ಕೊಂಡು ಆದಮೇಲೆ ಇದು ಬಿಸಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕೆ ಅಂದರೆ ಮಿಕ್ಸ್ ಮಾಡಲಿಲ್ಲ ಅಂದರೆ ಏನಾಗ್ಬಿಡುತ್ತೆ, ತಳದಲ್ಲೇ ಹಿಟ್ಟೆಲ್ಲ ಕುತ್ಕೊಂಡ್ಬಿಟ್ಟು ತಳದಲ್ಲಿ ಗಟ್ಟಿ ಆಗ್ತಾ ಬರುತ್ತೆ. ಆಗ ಮೇಲೆ ನೀರಾಗಿಬಿಡುತ್ತೆ, ಆಗ ಮುದ್ದೆ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಇವಾಗ ನೋಡಿ, ತಿರುಗಿಸಾದ್ಮೇಲೆ ಈ ರೀತಿ ಲೈಟಾಗಿ ಉಕ್ಕು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಚೆನ್ನಾಗಿ ಮೇಲೆ ಕುದಿ ಬರಬೇಕು, ಆಗ ನಾವು ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಇವಾಗ ಬರ್ತಾ ಇದೆ ಕುದಿ, ಪೂರ್ತಿ ಬಂದಾದಮೇಲೆ ನಾವು ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇಷ್ಟು ಬಂದಿದೆ, ಸಾಕು. ನಾನೀಗ 4 ಕಪ್ಪು ನೀರಿಗೆ 2 ಬಟ್ಲಾಗುವಷ್ಟು ಹಸಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಕರೆಕ್ಟ್ ಮೆಜರ್ಮೆಂಟ್ ಪ್ರಕಾರ ನಾನು 4 ಸ್ಪೂನ್ ಹಿಟ್ಟನ್ನು ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿನ ಮಾಡಿಕೊಂಡು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ 2 ಬೌಲ್ನ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಇವಾಗ ಇದು ಕಂಪ್ಲೀಟಾಗಿ ಹಸಿಟ್ಟೆಲ್ಲ ಇದೆಯಲ್ಲ, ಆ ಹಸಿಟ್ಟು ಸ್ಮೆಲ್ಲೆಲ್ಲ ಹೋಗಿ ಘಮ ಘಮ ಅಂತ ಸ್ಮೆಲ್ ಬರಬೇಕು. ಆ ರೀತಿ ನಾವು ಬೇಯಿಸ್ಕೋಬೇಕಾಗತ್ತೆ. ಹಸಿಟ್ಟು ಮೇಲೆಲ್ಲ ಸ್ವಲ್ಪ ನಾವು ಕುದಿಸ್ಕೊಂಡಿದ್ದೀವಲ್ಲ ಗಂಜಿನ, ಅದನ್ನೆಲ್ಲ ಹಾಕ್ಕೋಬೇಕು. ಹಸಿಟ್ಟೆಲ್ಲ ಪೂರ್ತಿ ಮುಳುಗೋ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೆಂದಿದೆ ಅಂದ್ಕೊಂಡು ತಿರುಗಿಸ್ಬಿಟ್ರೆ ಏನಾಗುತ್ತೆ, ಅಂಟು ಬಿಡುತ್ತೆ ಮುದ್ದೆ. ಆಗ ಊಟ ಮಾಡೋದಕ್ಕೆ ಚೆನ್ನಾಗಿ ಬರೋದಿಲ್ಲ, ಮತ್ತು ಉಂಡೆ ಮಾಡೋದಕ್ಕೂ ಚೆನ್ನಾಗಿ ಬರೋದಿಲ್ಲ, ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಮುಕ್ಕಾಲು ಭಾಗ ಹಸಿಟ್ಟು ಬೆಂದಾದಮೇಲೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸೌಟು ಅಥವಾ ಕೋಲ್ ಸಹಾಯದಿಂದ ಚೆನ್ನಾಗಿ ಗಂಟನ್ನೆಲ್ಲ ಒಡೆದು ತಿರುಗಿಸ್ಕೋಬೇಕಾಗತ್ತೆ. ನಾನು ಒಂದು ಅನ್ನದ ಕೈನ ತಗೊಂಡು ಚೆನ್ನಾಗಿ ಗಂಟೆಲ್ಲ ಒಡ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಗ್ಯಾಸನ್ನು ಕಮ್ಮಿ ಉರಿಯಲ್ಲೇ ಬಿಡ್ಕೊಳ್ಳಿ, ಆಗ ಗಂಟೆಲ್ಲ ಒಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದು ಬಿಸಿಯೆಲ್ಲ ಕೈಗೆಲ್ಲ ಸಿಡಿದ್ಬಿಟ್ರೆ ಸುಮ್ಮನೆ ಗಾಯ ಆಗಿಬಿಡುತ್ತೆ. ಹಾಗಾಗಿ ನಿಧಾನವಾಗಿ ತಿರುಗಿಸ್ಕೊತಾ ಬರಬೇಕು. ಸ್ವಲ್ಪನೂ ಗಂಟಿಲ್ಲದೆ ನಾದ್ಕೋಬೇಕು ಚೆನ್ನಾಗಿ. ಆ ಸೌಟಲ್ಲೇ ನಾದ್ಕೋಬೇಕು, ಬಿಡದೆ ಒಂದು 5 ನಿಮಿಷ ಈ ರೀತಿ ತಿರುಗಿಸ್ಕೊತಾನೆ ಇದ್ದರೆ ಸ್ವಲ್ಪನೂ ಗಂಟಾಗೋದಿಲ್ಲ. ನೋಡಿ, ನಾನಿವಾಗ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ತಿರುಗಿಸ್ತಾ ಆಟೋಮೆಟಿಕ್ ಅದು ಹಸಿಟ್ಟೆಲ್ಲ ಹರಳಿಕೊಂಡು ಗಟ್ಟಿ ಆಗ್ತಾ ಬರುತ್ತೆ. ಆಗ ನಮಗೆ ಪರ್ಫೆಕ್ಟ್ ಆದ ಮುದ್ದೆ ರೆಡಿ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪನೂ ನೀರಿಗೆ ಕೈ ಹೆಚ್ಕೊಂಡಾದ್ಮೇಲೆ ಮುಟ್ಟಿದ್ರೆ ಸ್ವಲ್ಪನೂ ಅಂಟ್ಕೊತಿಲ್ಲ. ಮುದ್ದೆ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಇದನ್ನು ಮಿನಿಮಮ್ ಆದರೂ ನಾವು ಒಂದು 10ರಿಂದ 15 ನಿಮಿಷನಾದರೂ ಮುದ್ದೆನ ಬೇಯಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಅಂಟು ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಈಗ ಕಂಪ್ಲೀಟ್ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ತಿರುಗಿಸ್ಕೊಂಡು ಇದನ್ನು ಗ್ಯಾಸ್ ಮೇಲೆ ಅಷ್ಟು ಭಾರ ಬಿಡೋಕ್ಕಾಗಲ್ಲ, ಹಾಗಾಗಿ ಶೆಲ್ಫ್ ಮೇಲೆ ಇಟ್ಕೊಂಡು ಸೈಡಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಬೌಲಲ್ಲಿ ಇಟ್ಕೊಳ್ಳಿ ಮುದ್ದೆನ ಕಟ್ಟೋದಕ್ಕೆ. ಈಗ ಚೆನ್ನಾಗಿ ತಿರುಗಿಸಾದ್ಮೇಲೆ ನೋಡಿ, ಸ್ವಲ್ಪನೂ ಗಂಟಿಲ್ಲ, ಅಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ. ಈಗ ಸೌಟಲ್ಲೆಲ್ಲ ಅಂಟಿರೋದನ್ನೆಲ್ಲ ತೆಗೆದಿಟ್ಟು ನೀರೊಳಗೆ ಹಾಕ್ಕೊಂಬಿಡಿ ಅದನ್ನು, ಆಗ ಮುದ್ದೆ ಸ್ವಲ್ಪನೂ ಅಂಟೋದಿಲ್ಲ, ತೆಗ್ದಾಕೋದಕ್ಕೂ ಈಸಿ ಆಗುತ್ತೆ. ನಾನಿಲ್ಲಿ ಮುದ್ದೆ ಕಟ್ಟೋದಕ್ಕೆ ಈ ಎಣ್ಣೆ ಖಾಲಿ ಆಗಿರುತ್ತಲ್ಲ, ಗೋಲ್ಡ್ ವಿನ್ನರ್ ಎಣ್ಣೆ ಪಾಕೆಟು, ಅದನ್ನು ನೀಟಾಗಿ 4 ಸೈಡ್ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಪೇಪರ್ ಮೇಲೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನೋಡಿ 2 ಸೈಡು ಮೇಲೆ ಕೆಳಗೆ ಎಲ್ಲ ಪ್ರೆಸ್ ಮಾಡ್ತಾ ಇದ್ದರೆ ಮುದ್ದೆನ ಚೆನ್ನಾಗಿ ನಾದ್ಕೊಳ್ಳುತ್ತೆ. ನಾವು ಬಿಸಿ ಬಿಸಿ ಮುದ್ದೆನ ಕೈಯಲ್ಲೇ ಕಟ್ಟೋ ಅವಶ್ಯಕತೆನೇ ಇಲ್ಲ, ತುಂಬಾ ಈಸಿ ಮೆಥಡ್ ಇದು. ಈಗ ಚೆನ್ನಾಗಿ ಎಲ್ಲ ಸೈಡು ಆದಮೇಲೆ ಸ್ವಲ್ಪ ತಣ್ಣಗಾಗಿದೆ ಅಂದಾಗ ಕೈಯಲ್ಲೇ ನೋಡಿ ಈ ರೀತಿ ತಿರುಗಿಸ್ಕೊಳ್ಳಿ.
ತುಂಬ ಸುಡ್ತಾ ಇದೆ ಅಂದಾಗ ಸ್ವಲ್ಪ ಕೈಗೆ ನೀರನ್ನ ಹತ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ತಿರುಗಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮುದ್ದೆ. ತುಂಬಾ ಈಸಿಯಾಗಿ ಮಾಡ್ಬೋದು. ನಾನಿಲ್ಲಿ ಕರೆಕ್ಟಾಗಿ 4 ಮುದ್ದೆ ಮೆಜರ್ಮೆಂಟಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೆ. ನೀವು ಈ 4 ಮುದ್ದೆ ಮಾಡಬೇಕು ಅಂದರೆ ಕರೆಕ್ಟಾಗಿ ಈ ಅಳತೆ ಪ್ರಕಾರ ಮಾಡ್ತು ಅಂದರೆ ಕರೆಕ್ಟಾಗಿ 4 ಮುದ್ದೆ ಆಗುತ್ತೆ. ಸ್ವಲ್ಪನೂ ಎಕ್ಸ್ಟ್ರಾ ಉಳಿಯೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ, ನಾನು ಇವಾಗ ನಿಮಗೆ 2 ಮುದ್ದೆನ ಈ ರೀತಿ ಪೇಪರ್ ಮೇಲೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಿಮಗೂ ಏನಾದರೂ ಈ ರೀತಿ ಕೈ ಸುಡುತ್ತೆ, ಆಗೋದಿಲ್ಲ ಮಾಡೋಕ್ಕೆ ಅಂದರೆ ಈ ಮೆಥಡ್ನ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕರೆಕ್ಟಾಗಿ 4 ಮುದ್ದೆ ಮೆಜರ್ಮೆಂಟಲ್ಲಿ ಮಾಡಿದ್ದೀನಿ. ಎಷ್ಟು ಸಾಫ್ಟಾಗಿ ಕರೆಕ್ಟಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇದನ್ನು ಬಿಸಿ ಬಿಸಿ ಕಾಳು ಸಾಂಬಾರು, ಹಸಿ ಕಾಳು ಸಾಂಬಾರಿಗೆ ಮುದ್ದೆನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ನಮ್ಮಲ್ಲಿ ಎಲ್ಲರೂ ಜಾಸ್ತಿ ಮುದ್ದೆನ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.